Welcome to the session. This is an advertisement copy. In this session, we are focusing to the meaning of advertisement copy and understanding what is an advertisement copy and how to prepare advertisement copy and the different types of advertisement copy. Firstly, advertisement copy or advertisement is the heart of the entire advertising campaign. The success of advertising campaign purely depends upon the advertisement copy. ಈಗ ಒಂದು ಅಡ್ವರ್ಟೈಸ್ಮೆಂಟ್ ದ ಆಡಿಯನ್ಸ್ಗೆ ರೀಚ್ ಆಗಬೇಕು ಅಂತಿದ್ರೆ ಆ ಕಾಪಿಯ ಮೇಲೆ ಡಿಪೆಂಡ್ ಆಗ್ತದೆ. ಅಂದರೆ ಅದನ್ನು ಹೇಗೆ ನಾವು ಬರೆದಿದ್ದೇವೆ, ಅದು ಹೇಗಿದೆ, ಆ ಕ್ಯಾಂಪೇನನ್ನು ಹೇಗೆ ಯೂಸ್ ಮಾಡಿದ್ದೇವೆ, ಅದರ ಬೇಸಿಸ್ನ ಮೇಲೆ ಅದರ ಸಕ್ಸಸ್ ಡಿಪೆಂಡ್ ಆಗ್ತದೆ. ಕಮಿಂಗ್ ಟು ದ ಪಾರ್ಟ್ ಆಫ್ ದ ಮೀನಿಂಗ್ ಆಫ್ ಅಡ್ವರ್ಟೈಸ್ಮೆಂಟ್ ಕಾಪಿ. Advertisement copy is a textual matter appearing in an advertisement. ಈಗ ಒಂದು ಅಡ್ವರ್ಟೈಸ್ಮೆಂಟಲ್ಲಿ ಅಂದರೆ ಅಲ್ಲಿ ಬರವಣಿಗೆಯಲ್ಲಿ ಏನು ಕಾಣ್ತದೆ, ಒಂದು ಅಡ್ವರ್ಟೈಸ್ಮೆಂಟಲ್ಲಿರುವಂಥ ಬರವಣಿಗೆಗಳು, ಚಿತ್ರ ಅಲ್ಲ, ಯಾವುದನ್ನು ಬರೆದಿದ್ದೇವೆ ಅದನ್ನು ಅಡ್ವರ್ಟೈಸ್ಮೆಂಟ್ ಕಾಪಿ ಅಂತೇಳಿ ಹೇಳ್ತೇವೆ. ಅಥವಾ ಅಲ್ಲಿ ಬರೆದಿರುವಂಥ ಟೆಕ್ಸ್ಚುವಲ್ ಮ್ಯಾಟರ್, ಅಲ್ಲಿ ಟೆಕ್ಸ್ಟಲ್ಲಿ ಯಾವುದೆಲ್ಲ ಬರೆದಿದ್ದೇವೆ ಅದನ್ನು ಅಡ್ವರ್ಟೈಸ್ಮೆಂಟ್ ಕಾಪಿ ಅಂತೇಳಿ ಹೇಳ್ತೇವೆ. ಇನ್ ಅನದರ್ ವರ್ಡ್ಸ್, it is the written matter or message which the advertiser wants to convey to the public. ಅಂದರೆ ಈಗ ಅಡ್ವರ್ಟೈಸರ್ ಪಬ್ಲಿಕ್ಕಿಗೆ ಯಾವ ವಿಷಯವನ್ನು ಕನ್ವೆ ಮಾಡಬೇಕು ಅಂಥೇಳಿ ಉದ್ದೇಶ ಮಾಡಿಕೊಂಡಿದ್ದಾನೆ, ಅಥವಾ ಅವನ ಆಬ್ಜೆಕ್ಟಿವ್ ಏನು, ಅಥವಾ ಆ ಅಡ್ವರ್ಟೈಸ್ಮೆಂಟ್ನ ಮೇನ್ ಆಬ್ಜೆಕ್ಟಿವ್ ಏನು, ಅದನ್ನು ಹೇಗೆ ಕನ್ವೆ ಮಾಡ್ತಾನೆ. ಟು ಕನ್ವೆ ದ್ಯಾಟ್ ಮೆಸೇಜ್, ವಾಟ್ ಹೀ ಈಸ್ ರಿಟನ್ ಆರ್ ವಾಟ್ ಹೀ ಈಸ್ ಗೋಯಿಂಗ್ ಟು ರೈಟ್ ಆನ್ ದ ಅಡ್ವರ್ಟೈಸ್ಮೆಂಟ್. ಅಡ್ವರ್ಟೈಸ್ಮೆಂಟ್ ಮೇಲೆ ಏನನ್ನು ಬರೆಯಲಾಗ್ತದೆ ಅದನ್ನು ಅಡ್ವರ್ಟೈಸ್ಮೆಂಟ್ ಕಾಪಿ ಅಂತೇಳಿ ಕರೆಯುವಂಥದ್ದು. ದ ಕಾಪಿ ಆಫ್ ದ ಅಡ್ವರ್ಟೈಸ್ಮೆಂಟ್ ಈಸ್ ಡಿಫೈನ್ಡ್ ಆ್ಯಸ್ ಆಲ್ ದ ರಿಟನ್ ಆರ್ ಸ್ಪೋಕನ್ ಇನ್ ಇಟ್, ಇನ್ಕ್ಲೂಡಿಂಗ್ ದ ಹೆಡ್ಲೈನ್ಸ್, ಕೂಪನ್ಸ್ ಆ್ಯಂಡ್ ಅಡ್ವರ್ಟೈಸರ್ಸ್ ನೇಮ್ ಆ್ಯಂಡ್ ಅಡ್ರೆಸ್ ಆ್ಯಸ್ ವೆಲ್ ಆ್ಯಸ್ ದ ಮೇನ್ ಬಾಡಿ ಆಫ್ ದ ಮೆಸೇಜ್. ಈಗ ಅಡ್ವರ್ಟೈಸ್ಮೆಂಟಲ್ಲಿ ಅಲ್ಲಿ ಯಾವುದನ್ನು ಬರೀತದೆ, ಮೇ ಬಿ ಕಂಪನಿ ಹೆಸರು ಇರ್ಬೋದು, ಅಥವಾ ಬ್ರ್ಯಾಂಡ್ ನೇಮ್ ಇರ್ಬೋದು, ಅಥವಾ ಅಡ್ರೆಸ್ ಇರ್ಬೋದು, ಅಥವಾ ಹೆಡ್ಲೈನ್ಸ್ ಇರ್ಬೋದು, ಅಥವಾ ಕೂಪನ್ ಆಫರ್ ಡಿಸ್ಕೌಂಟ್ ಕೂಪನ್ಗಳಿರ್ಬೋದು, ಅಥವಾ ಡಿಸ್ಕೌಂಟ್ ಕೋಡ್ಗಳಿರ್ಬೋದು. ಈ ಎಲ್ಲ ವಿಷಯಗಳನ್ನು ಅಡ್ವರ್ಟೈಸ್ಮೆಂಟಲ್ಲಿ ಬರೆಯಲಾಗ್ತದೆ. ಈ ಬರೆದಿರುವಂಥ ಟೆಕ್ಸ್ಟುವಲ್ ಫಾರ್ಮನ್ನು ಅಥವಾ ಟೆಕ್ಸ್ಟ್ಗಳನ್ನು ಏನು ಹೇಳ್ತೇವೆ, ಅಡ್ವರ್ಟೈಸ್ಮೆಂಟ್ ಕಾಪಿ ಅಂತೇಳಿ ಡಿಫೈನ್ ಮಾಡ್ತೇವೆ. The message is the heart of the advertising. The textual forms are the words and pictures used in the advertisement copy that must win the hearts of the readers. The main purpose of the advertisement copy is to influence the buyers and by that stimulate sales volume. See, that have to be encourage the readers or the prospective customers to become the customers of that advertising company. A well planned and drafted advertisement copy should have the following salient features. The first thing is it should attract primary and initial attention of the buyers. Buyers' attention or attracting the attention of your prospecting buyers is a main aspect of the advertising. ನಿಮ್ಮ ಅಡ್ವರ್ಟೈಸ್ಮೆಂಟ್ ಮಾಡುವಂಥ ಉದ್ದೇಶ ಏನಾಗಿರ್ತದೆ, ನಿಮ್ಮ ಬೈಯರ್ಸ್ ಯಾರಿದ್ದಾರೆ ಅಥವಾ ನಿಮ್ಮ ಬೈಯರ್ಸ್ ಆಗಬಹುದಾದಂಥ ಕಸ್ಟಮರ್ಸ್ ಪ್ರಾಸ್ಪೆಕ್ಟಿವ್ಸ್ ಯಾರಿದ್ದಾರೆ ಅವರ ಅಟೆನ್ಷನನ್ನು ನಿಮ್ಮ ಅಡ್ವರ್ಟೈಸ್ಮೆಂಟ್ನ ಕಡೆಗೆ ವಾಲಿಸುವಂಥದ್ದು. And the second feature is hold the attention of buyers in an interesting way. ಈಗ ನಿಮ್ಮ ಅಡ್ವರ್ಟೈಸ್ಮೆಂಟ್ ಕಡೆಗೆ ಅವರ ಅಟೆನ್ಷನ್ ಬಂದಿದೆ, ಅದನ್ನು ನೋಡಿದ್ದಾರೆ ಅಥವಾ ಅದರ ಕಡೆಗೆ ಅಟ್ರ್ಯಾಕ್ಟ್ ಆಗಿದ್ದಾರೆ. ಈಗ ಅಟ್ರ್ಯಾಕ್ಟ್ ಆಗಿರುವಂತಹ ಬೈಯರ್ಸ್ನ ಅವರ ಇಂಟ್ರೆಸ್ಟನ್ನು ಅಲ್ಲಿ ಉಳಿಸ್ಕೊಳ್ಳೋವಂಥದ್ದು. ಆ ಆ್ಯಡ್ಸನ್ನು ನೋಡಿದಾಗ ಅವರ ಅಟೆನ್ಷನ್ ಅಲ್ಲಿ ಉಳಿಬೇಕು. ಅವರು ಎಲ್ಲ ಸೆಂಟೆನ್ಸಸ್ಗಳನ್ನು ಅಥವಾ ಎಲ್ಲ ವರ್ಡ್ಸ್ಗಳನ್ನು ಅಥವಾ ಎಲ್ಲ ಟೆಕ್ಸ್ಟ್ಗಳನ್ನು ಅಥವಾ ಡಿಸೈನ್ಗಳನ್ನು ಅವರು ನೋಡಬೇಕು ಅಥವಾ ಓದಬೇಕು. ಅಲ್ಲಿ ಹೋಲ್ಡ್ ಮಾಡುವಂತಹ ಏನಿರಬೇಕು, ಸಾಮರ್ಥ್ಯ ಆ ಕಾಪಿಗೆ ಅಥವಾ ಅಡ್ವರ್ಟೈಸ್ಮೆಂಟಿಗೆ ಇರಬೇಕು. ಮೂರನೇದಾಗಿ
ಅವೇಕ್ ಆ್ಯಂಡ್ ಸ್ಟಿಮ್ಯುಲೇಟ್ ದ ಇಂಟ್ರೆಸ್ಟ್ ಆಫ್ ದ ಬಯರ್ಸ್. ಈಗ ಅದನ್ನು ಓದ್ತಾ ಇದ್ದಾರೆ ಬಯರ್ಸ್, ಏನು ಮಾಡಿದ್ದಾರೆ, ನಿಮ್ಮ ಅಡ್ವರ್ಟೈಸ್ಮೆಂಟ್ ಕಾಪಿಯನ್ನು ಓದ್ತಾ ಇದ್ದಾರೆ ಅಥವಾ ಅದನ್ನು ನೋಡ್ತಾ ಇದ್ದಾರೆ. ನೋಡುವಾಗ ಅವರನ್ನು ಎಚ್ಚರಿಸಬೇಕು ಮತ್ತು ಅದನ್ನು ಅವ್ರನ್ನ ಎನ್ಕರೇಜ್ ಮಾಡಬೇಕು ಟು ಬೈ ದ್ಯಾಟ್ ಪ್ರಾಡಕ್ಟ್ ಆರ್ ದ ಸರ್ವಿಸ್. ನೀವು ಯಾವ ಪ್ರಾಡಕ್ಟನ್ನು ಅಡ್ವರ್ಟೈಸ್ಮೆಂಟ್ ಮಾಡ್ತಾಯಿದ್ದೀರಿ ಆ ಪ್ರಾಡಕ್ಟನ್ನು ಅಥವಾ ಸರ್ವಿಸನ್ನು ಅವರು ತೆಗೆದುಕೊಳ್ಳುವ ರೀತಿಯಲ್ಲಿ ಅವ್ರನ್ನ ಎನ್ಕರೇಜ್ ಮಾಡಬೇಕು. ಫಾರ್ ಎಕ್ಸಾಂಪಲ್, ಅದು ಹೇಗೆ ಎನ್ಕರೇಜ್ ಮಾಡ್ಬೋದು, ನಿಮ್ಮ ಅಡ್ವರ್ಟೈಸ್ಮೆಂಟ್ ಕಾಪಿಯಲ್ಲಿ ಇಫ್ ಯು ಪರ್ಚೇಸ್ ಬಿಫೋರ್ July 15 ಯು ವಿಲ್ ಬಿ ಗೆಟಿಂಗ್ ದಿಸ್ ಮಚ್ ಆಫ್ ಡಿಸ್ಕೌಂಟ್, ಅಥವಾ ಇಂದಿಷ್ಟು ಡೇಟ್ನ ಒಳಗಡೆ ನೀವು ಪರ್ಚೇಸ್ ಮಾಡಿದರೆ ನಿಮಗೆ ಇಷ್ಟು ಡಿಸ್ಕೌಂಟ್ ಸಿಗ್ತದೆ, ಅಥವಾ ಇಷ್ಟು ಗಂಟೆಯ ಒಳಗಡೆ ನೀವು ಆರ್ಡ್ರ್ ಮಾಡಿದರೆ ನಿಮಗೆ ಇಷ್ಟು ಆಫರ್ ಸಿಗ್ತದೆ. ಹಾಗೇನು ಮಾಡ್ತಾರೆ ಅವರು, ಅಷ್ಟು ಟೈಮ್ನ ಒಳಗಡೆ ಆರ್ಡ್ರ್ ಮಾಡೋ ಸಾಧ್ಯತೆಗಳು ಜಾಸ್ತಿ ಇರ್ತದೆ. ಬಿಕಾಸ್ ದೇ ವೇರ್ ಸ್ಟಿಮ್ಯುಲೇಟೆಡ್, ಅವರನ್ನು ಎನ್ಕರೇಜ್ ಮಾಡಿರ್ತದೆ ಮತ್ತು ಸ್ಟಿಮ್ಯುಲೇಟ್ ಮಾಡಿರ್ತದೆ. ನಾಲ್ಕನೇದಾಗಿ, ಕ್ರಿಯೇಟ್ ಆ್ಯನ್ ಇಂಪ್ರೆಷನ್ ಇನ್ ಬಯರ್ಸ್ ಟು ಹ್ಯಾವ್ ಮೆಮರಿ ವ್ಯಾಲ್ಯೂ. ಈಗ ಜಾಹೀರಾತು ಅಥವಾ ಅಡ್ವರ್ಟೈಸ್ಮೆಂಟ್ ಕಾಪಿಯನ್ನು ಅವ್ರು ಓದಿದ್ದಾರೆ, ಅದನ್ನು ಅವ್ರು ನೆನಪಿಟ್ಕೊಳ್ಬೇಕು. ಈಗ ಎಲ್ಲೋ ಒಂದು ಕಡೆ ಅಡ್ವರ್ಟೈಸ್ಮೆಂಟನ್ನು ನೋಡಿದ್ದಾರೆ, ಅದನ್ನು ಇನ್ನೊಂದು ಕಡೆ ಹೋಗುವಾಗ ಅಥವಾ ಸ್ವಲ್ಪ ಟೈಮ್ ನಂತರ ಅವರಿಗೆ ನೆನಪಿಟ್ಕೊಳ್ಳುವ ರೀತಿಯಲ್ಲಿ ಆ ಅಡ್ವರ್ಟೈಸ್ಮೆಂಟನ್ನು ಕೊಡಬೇಕು, ಅಥವಾ ಅಡ್ವರ್ಟೈಸ್ಮೆಂಟ್ ಕಾಪಿ ಇರಬೇಕು, ಅಥವಾ ಅದರಲ್ಲಿ ಯೂಸ್ ಮಾಡಿದಂಥ ಟೆಕ್ಸ್ಟ್ಗಳು, ಫಾರ್ಮ್ಗಳು ಅಥವಾ ಟೆಕ್ಸ್ಟ್ನ ಶೈಲಿ ಇರ್ಬೋದು, ಅಥವಾ ಯೂಸ್ ಮಾಡಿದಂಥ ವರ್ಡ್ಸ್ಗಳಿರ್ಬೋದು, ಅಥವಾ ಯೂಸ್ ಮಾಡಿರುವಂಥ ಕಲರ್ಸ್ ಇರ್ಬೋದು, ಕಲರ್ ಕಾಂಬಿನೇಷನ್ಸ್ಗಳಿರ್ಬೋದು, ಇದೆಲ್ಲವೂ ಇರಬೇಕು. ಆ್ಯಂಡ್ ದ ಫಿಫ್ತ್ ಒನ್ ಈಸ್ ಕನ್ವಿನ್ಸ್, ಪರ್ಸ್ಯೂಡ್ ಆರ್ ಇಂಡ್ಯೂಸ್ ದ ರೀಡರ್ಸ್. ಈಗ ಅದನ್ನು ಓದುವವರು ಅವ್ರನ್ನ ಕನ್ವಿನ್ಸ್ ಮಾಡಬೇಕು. ಈಗ ಅಡ್ವರ್ಟೈಸ್ಮೆಂಟ್ ನೋಡಿದ ಕೂಡಲೇ ದೇ ಶುಡ್ ನಾಟ್ ಬಿ ಆ್ಯಂಬಿಗಿಯಸ್, ಅದನ್ನು ಇದು ಮಿಸ್ಟ್ರಿ ಅಂತೇಳಿ ಅನ್ನಿಸ್ಕೊಳ್ಬಾರ್ದು ಅವರಿಗೆ. ದೇ ಶುಡ್ ಬಿ ಅದನ್ನು ಅವರಿಗೆ ಅರ್ಥ ಆಗೋ ರೀತಿಯಲ್ಲಿ ಅಥವಾ ಅವರನ್ನು ಕನ್ವಿನ್ಸ್ ಮಾಡುವ ರೀತಿಯಲ್ಲಿ ನೀವು ಅಡ್ವರ್ಟೈಸ್ಮೆಂಟ್ ಕಾಪಿಯನ್ನು ಡ್ರಾಫ್ಟ್ ಮಾಡಬೇಕಾಗ್ತದೆ. ಆ್ಯಂಡ್ ದ್ಯಾಟ್ ಶುಡ್ ಇಂಡ್ಯೂಸ್ ದ ರೀಡರ್ಸ್, ಅವರಿಗೆ ಒಪ್ಪಿಸುವ ರೀತಿಯಲ್ಲಿ ಅದಿರಬೇಕು, ಅಂದರೆ ಅವರು ಅದನ್ನು ಒಪ್ಪಿಕೊಳ್ಳುವ ರೀತಿಯಲ್ಲಿ ಇರಬೇಕು. ಆ್ಯಂಡ್ ದ ಸಿಕ್ಸ್ತ್ ಒನ್ ಈಸ್ ಸಜೆಸ್ಟ್ ಆ್ಯಂಡ್ ಲೀಡ್ ಟು ಸ್ಪೆಸಿಫಿಕ್ ರೆಸ್ಪಾನ್ಸ್. ಈಗ ಒಟ್ಟಾರೆಯಾಗಿ ಈ ಅಡ್ವರ್ಟೈಸ್ಮೆಂಟ್ ಕಾಪಿಯ ಉದ್ದೇಶ ಏನಾಗಿರ್ತದೆ, ಇದನ್ನು ಮೆಸೇಜನ್ನು ಕಸ್ಟಮರ್ಸ್ಗೆ ಅಥವಾ ಬೈಯರ್ಸ್ಗೆ ರೀಚ್ ಮಾಡಿಸಬೇಕು ಮತ್ತು ಅವರನ್ನು ಬೈ ಮಾಡೋ ಹಾಗೆ ಅಥವಾ ಸರ್ವಿಸನ್ನು ತೆಗೆದುಕೊಳ್ಳೋ ಹಾಗೆ ಅಥವಾ ಪ್ರಾಡಕ್ಟನ್ನು ಪರ್ಚೇಸ್ ಮಾಡೋ ಹಾಗೆ ಅವ್ರನ್ನ ಎನ್ಕರೇಜ್ ಮಾಡಬೇಕು. ದೇರ್ ಶುಡ್ ಬಿ ಸಮ್ ರೆಸ್ಪಾನ್ಸ್ ಅಟ್ ದ ಎಂಡ್ ಆಫ್ ರೀಡಿಂಗ್, ಅಥವಾ ಅದನ್ನು ಕನ್ವಿನ್ಸ್ ಆದ ನಂತರ ಅಥವಾ ಅವರಿಗೆ ತಲುಪಿದೆ, ಮೆಸೇಜ್ ರೀಚ್ ಆದ ನಂತರ ಅವರೇನಾದರೂ ಒಂದು ಆ್ಯಕ್ಷನ್ ಕೊಡಬೇಕು. ಆ ಆ್ಯಕ್ಷನ್ಗೆ ಅವರನ್ನು ಅಥವಾ ಸಜೆಸ್ಟ್ ಮಾಡೋ ರೀತಿ ಅಥವಾ ಲೀಡ್ ಮಾಡೋ ರೀತಿ ಅಡ್ವರ್ಟೈಸ್ಮೆಂಟ್ ಕಾಪಿ ಇದ್ದರೆ ಅದನ್ನು ಒಂದು ಎಫೆಕ್ಟಿವ್ ಅಥವಾ ಒಂದು ವೆಲ್ ಪ್ಲ್ಯಾನ್ಡ್ ಆರ್ ವೆಲ್ ಡ್ರಾಫ್ಟೆಡ್ ಅಡ್ವರ್ಟೈಸ್ಮೆಂಟ್ ಕಾಪಿ ಅಂತೇಳಿ ಡಿಫೈನ್ ಮಾಡ್ಬೋದು. ದ ಏಮ್ ಆಫ್ ಎವ್ರಿ ಅಡ್ವರ್ಟೈಸ್ಮೆಂಟ್ ಈಸ್ ಟು ಮೇಕ್ ದ ಪಬ್ಲಿಕ್ ಟು ಲುಕ್ ಆನ್ ದ್ಯಾಟ್ ಅಡ್ವರ್ಟೈಸ್ಮೆಂಟ್ ಆ್ಯಂಡ್ thereby once they see that advertisement they have to like it and they have to learn something on the product or the nature of that product and the company and brand, etc., and thereby at the end they have to buy that product or the service. So this is the main aim of every advertisement. Another formula, there is a formula for the advertisement, AIDA, that is nothing but A for attention and I for interest and D for desire and A for action. This is a very important aspect here. This is nothing but we just discussed just a few seconds before on this session. And moving further, preparation of advertisement copy. ಈಗ ಅಡ್ವರ್ಟೈಸ್ಮೆಂಟ್ ಕಾಪಿಯನ್ನು ಹೇಗೆ ಪ್ರಿಪೇರ್ ಮಾಡೋದು ಅಥವಾ ಯಾವೆಲ್ಲ ಫ್ಯಾಕ್ಟರ್ಸ್ಗಳನ್ನು ನಾವು ಅಡ್ವರ್ಟೈಸ್ಮೆಂಟ್ ಕಾಪಿ ಪ್ರಿಪೇರ್ ಮಾಡುವಾಗ ತಲೆಯಲ್ಲಿ ಇಟ್ಕೊಳ್ಬೇಕು ಅಥವಾ ಪರಿಗಣಿಸ್ಕೊಳ್ಬೇಕು. ಆ್ಯಂಡ್ ಅಡ್ವರ್ಟೈಸ್ಮೆಂಟ್ ಕಾಪಿ ಮಸ್ಟ್ ಬಿ ಪ್ರಿಪೇರ್ಡ್ ಕೇರ್ಫುಲಿ, ಅದರ್ವೈಸ್ ಇನ್ವೆಸ್ಟ್ಮೆಂಟ್ ಆನ್ ಅಡ್ವರ್ಟೈಸ್ಮೆಂಟ್ ವಿಲ್ ಬಿ ಎ ಶೀರ್ ವೇಸ್ಟ್. ಅಡ್ವರ್ಟೈಸ್ಮೆಂಟ್ ಕಾಪಿ ಮಾಡುವಾಗ
ತುಂಬ ಕೇರ್ಫುಲ್ ತಗೊಳ್ಬೇಕಾಗ್ತದೆ. ಇಲ್ಲಾಂತಿದ್ರೆ ಅದಕ್ಕೆ ನಾವು ಸ್ಪೆಂಡ್ ಮಾಡುವಂಥ ಕಾಸ್ಟ್ ಏನಿದೆ ಅಥವಾ ಇನ್ವೆಸ್ಟ್ಮೆಂಟ್ ಏನಿದೆ ಅದು ಏನಾಗ್ತದೆ, ನದಿಯಲ್ಲಿ ಮಾಡಿದ ಹೋಮದಾಗಿ ಆಗ್ತದೆ, ಉಪಯೋಗಕ್ಕೆ ಇಲ್ಲದ ಉಪ್ಪಿನಕಾಯಿ ಆಗ್ತದೆ. Some factors we need to keep in mind while drafting advertisement copy. The first factor is the nature of the product to be advertised. ಯಾವ ಪ್ರಾಡಕ್ಟ್ನ ನೇಚರನ್ನು ನಾವು ಅಡ್ವರ್ಟೈಸ್ಮೆಂಟ್ ಮಾಡಲಿಕ್ಕೆ ಹೋಗ್ತಾ ಇದ್ದೇವೆ. ಈಗ ಒಂದು ಪ್ರಾಡಕ್ಟಿಗೆ ಅಥವಾ ಒಂದು ಸರ್ವಿಸಸ್ಗೆ ಬೇರೆ ಬೇರೆ ನೇಚರ್ಸ್ಗಳಿರ್ತದೆ. ಅದರಲ್ಲಿ ಎಲ್ಲವನ್ನು ನಾವು ಅಡ್ವರ್ಟೈಸ್ಮೆಂಟ್ ಮಾಡೋದಿಲ್ಲ. ಅದರಲ್ಲಿ ಯಾವ ಫೀಚರನ್ನು ಅಥವಾ ಯಾವ ನೇಚರನ್ನು ನಾವು ಫೋಕಸ್ ಮಾಡ್ತಾಯಿದ್ದೇವೆ ಅದನ್ನು ತಗೊಳ್ಬೇಕು. ಒಂದು ನೇಚರನ್ನು ತಗೊಳ್ಬೇಕು, ಅಥವಾ ವಿಚ್ ನೇಚರ್ ವಿ ಆರ್ ಗೋಯಿಂಗ್ ಟು ಅಡ್ವರ್ಟೈಸ್ ಅನ್ನೋಂಥದ್ದನ್ನು ಫಸ್ಟ್ ತಗೊಳ್ಬೇಕು. ಆ್ಯಂಡ್ ದ ಸೆಕೆಂಡ್ಲಿ, ದ ಟೈಪ್ಸ್ ಆಫ್ ಕಸ್ಟಮರ್ಸ್ ಫಾರ್ ಹೂಮ್ ದ ಅಡ್ವರ್ಟೈಸ್ಮೆಂಟ್ ಈಸ್ ಇಂಟೆಂಡೆಡ್. ನಾವೀಗ ಅಡ್ವರ್ಟೈಸ್ಮೆಂಟ್ ಕೊಡ್ತಾ ಇದ್ದೇವೆ, ಆ ಟಾರ್ಗೆಟ್ ಯಾರು, ಯಾವ ಟಾರ್ಗೆಟನ್ನು, ಯಾವ ಆಡಿಯನ್ಸನ್ನು ನಾವು ಟಾರ್ಗೆಟ್ ಮಾಡ್ತಾಯಿದ್ದೇವೆ ಅಥವಾ ಯಾವ ಬಯಸ್ ಗ್ರೂಪನ್ನು ನಾವು ಟಾರ್ಗೆಟ್ ಮಾಡ್ತಾಯಿದ್ದೇವೆ ಅದನ್ನು ನಾವಿಲ್ಲಿ ಫಸ್ಟ್ ತಿಳ್ಕೊಳ್ಬೇಕು ಅಥವಾ ಆ ಫ್ಯಾಕ್ಟರ್ನ ಇಲ್ಲಿ ಕನ್ಸಿಡರ್ ಮಾಡಿಕೊಳ್ಬೇಕು. ಥರ್ಡ್ ಫ್ಯಾಕ್ಟರ್ ಈಸ್ ದ ಕೈಂಡ್ ಆಫ್ ಅಡ್ವರ್ಟೈಸಿಂಗ್ ಮೀಡಿಯಾ ಇಸ್ ಟು ಬಿ ಎಂಪ್ಲಾಯ್ಡ್. ನಾವೀಗ ಪ್ರೀವಿಯಸ್ ಸೆಷನ್ಸ್ಗಳಲ್ಲಿ ಕಲ್ತಿದ್ದೇವೆ. ಡಿಫ್ರೆಂಟ್ ಅಡ್ವರ್ಟೈಸಿಂಗ್ ಮೀಡಿಯಾಸ್ ಆರ್ ಟು ಬಿ ಯೂಸ್ಡ್ ಫಾರ್ ದ ಅಡ್ವರ್ಟೈಸ್ಮೆಂಟ್ ಆಬ್ಜೆಕ್ಟಿವ್. ಈಗ ಅಡ್ವರ್ಟೈಸ್ಮೆಂಟ್ ಆಬ್ಜೆಕ್ಟಿವ್ಸನ್ನು ಫುಲ್ಫಿಲ್ ಮಾಡಲಿಕ್ಕೆ ಬೇರೆ ಬೇರೆ ಚಾನಲ್ಸ್ಗಳನ್ನು ಅಥವಾ ಬೇರೆ ಬೇರೆ ಮೀಡಿಯಾಸ್ಗಳನ್ನು ನಾವು ಯೂಸ್ ಮಾಡ್ತೇವೆ. ಅದರಲ್ಲಿ ಯಾವ ಮೀಡಿಯಾವನ್ನು ನಾವು ಈ ಪರ್ಟಿಕ್ಯುಲರ್ ಅಡ್ವರ್ಟೈಸ್ಮೆಂಟ್ ಕೊಡಲಿಕ್ಕೆ ಯೂಸ್ ಮಾಡ್ತೇವೆ ಅನ್ನೋಂಥ ಫ್ಯಾಕ್ಟರ್ನು ಇಲ್ಲಿ ತೆಗೆದುಕೊಳ್ಬೇಕಾಗ್ತದೆ. ಅದಕ್ಕೆ ಪೂರಕವಾಗಿ ನಾವು ಅಡ್ವರ್ಟೈಸ್ಮೆಂಟ್ ಕಾಪಿಯನ್ನು ಬರೀಬೇಕಾಗ್ತದೆ. ಇಫ್ ಯು ಆರ್ ಟೇಕಿಂಗ್ ದ ಎಕ್ಸಾಂಪಲ್ ಆಫ್ ಟೆಲಿವಿಷನ್. ಈಗ ಟೆಲಿವಿಷನಲ್ಲಿ ಅಡ್ವರ್ಟೈಸ್ಮೆಂಟ್ ಕೊಡೋದಿದ್ರೆ ಅಲ್ಲಿ ವರ್ಡ್ಸ್ಗಳು ಸ್ವಲ್ಪ ದೊಡ್ಡ ಫಾಂಟಲ್ಲಿ ಇರಬೇಕಾಗ್ತದೆ ಮತ್ತು ಕಡಿಮೆ ಅಕ್ಷರಗಳನ್ನು ಅಲ್ಲಿ ಒಳಗೊಂಡಿರಬೇಕಾಗ್ತದೆ. ಬಿಕಾಸ್ ಇನ್ ಅ ವೆರಿ ಶಾರ್ಟ್ ಪೀರಿಯಡ್ ಆಫ್ ಟೈಮ್ ಯು ಹ್ಯಾವ್ ಟು ಡಿಸ್ಪ್ಲೇ ದ ಅಡ್ವರ್ಟೈಸ್ಮೆಂಟ್, ಕೆಲವೇ ಸೆಕೆಂಡ್ಗಳಲ್ಲಿ. ಆವಾಗ ಅಲ್ಲಿ ಇಮೇಜ್ಗಳು ಜಾಸ್ತಿ ಇರಬೇಕಾಗ್ತದೆ. ಬಿಕಾಸ್ ಇಮೇಜಸ್ ವಿಲ್ ಅಟ್ರ್ಯಾಕ್ಟ್ ಮೋರ್ ಟು ದ ಆಡಿಯನ್ಸನ್ನು ಇಮೇಜ್ಗಳು ಹೆಚ್ಚು ಅಟ್ರ್ಯಾಕ್ಟ್ ಮಾಡ್ತವೆ, ಇಮೇಜಸ್ ಅಥವಾ ವಿಡಿಯೋ. ಆವಾಗ ಇನ್ ಕೇಸ್ ಆಫ್ ದ ಪ್ರಿಂಟ್ ಮೀಡಿಯಾದಲ್ಲಿ ಕೊಡುವಾಗ ಟೆಕ್ಸ್ಟ್ಗಳನ್ನು ಕೊಡಬೇಕಾಗ್ತದೆ ಅಲಾಂಗ್ ವಿತ್ ದ ಗ್ರಾಫಿಕ್ಸ್ನ ಒಟ್ಟಿಗೆ ಕೆಲವು ಟೆಕ್ಸ್ಟ್ಗಳನ್ನು ಕೊಟ್ಟಾಗ ಅದು ಹೆಚ್ಚಿನ ಅಟ್ರ್ಯಾಕ್ಷನ್ ತಂದುಕೊಡ್ತದೆ. ಸೊ ಈಗ ಇಲ್ಲಿ ಮೀಡಿಯಾ ಕೂಡ ಇಂಪಾರ್ಟೆಂಟ್ ಆಸ್ಪೆಕ್ಟ್ ಆಗ್ತದೆ. ಆ್ಯಂಡ್ ದ ಫೈನಲ್ ಒನ್ ಈಸ್ ದ ಆಬ್ಜೆಕ್ಟಿವ್ ಟು ಬಿ ಅಚೀವ್ಡ್ ಥ್ರೂ ಔಟ್ ದ ಅಡ್ವರ್ಟೈಸ್ಮೆಂಟ್. ಯಾವ ಆಬ್ಜೆಕ್ಟಿವನ್ನು ಅಚೀವ್ ಮಾಡಲಿಕ್ಕೆ ಹೊರಟಿದ್ದೇವೆ ಈ ಅಡ್ವರ್ಟೈಸ್ಮೆಂಟ್ ಕೊಡುವ ಮೂಲಕ, ಫ್ರಮ್ ದ ಬಿಗಿನಿಂಗ್ ಟು ದ ಎಂಡ್ ಆಫ್ ದ್ಯಾಟ್ ಅಡ್ವರ್ಟೈಸ್ಮೆಂಟ್. ಏನು ಅಚೀವ್ಮೆಂಟ್ ಮಾಡಲಿಕ್ಕೆ ಹೊರಟಿದ್ದೇವೆ, ಆ ಆಬ್ಜೆಕ್ಟಿವ್ ಏನು ಅನ್ನೋಂಥದ್ದನ್ನು ನಾವಿಲ್ಲಿ ಫಸ್ಟ್ ಕನ್ಸಿಡರ್ ಮಾಡಿಕೊಳ್ಬೇಕಾಗ್ತದೆ. ಬೈ ಕನ್ಸಿಡರಿಂಗ್ ಆಲ್ ದೀಸ್ ಫ್ಯಾಕ್ಟರ್ಸ್ ಆ್ಯನ್ ಎಫೆಕ್ಟಿವ್ ಅಡ್ವರ್ಟೈಸ್ಮೆಂಟ್ ಕಾಪಿ ಕ್ಯಾನ್ ಬಿ ಡ್ರಾಫ್ಟೆಡ್. ಮೂವಿಂಗ್ ಫರ್ದರ್ ವಿತ್ ಡಿಫ್ರೆಂಟ್ ಟೈಪ್ಸ್ ಆಫ್ ಅಡ್ವರ್ಟೈಸ್ಮೆಂಟ್ ಕಾಪಿ. ಈಗ ಬೇರೆ ಬೇರೆ ಟೈಪ್ಸ್ನ ಅಡ್ವರ್ಟೈಸ್ಮೆಂಟ್ ಕಾಪಿಗಳು ಹೇಗಿರ್ತದೆ ಮತ್ತು ಯಾವುದೆಲ್ಲ ಟೈಪ್ನ ಅಡ್ವರ್ಟೈಸ್ಮೆಂಟ್ ಕಾಪಿಗಳಿರ್ತವೆ ಅಥವಾ ಡಿಫ್ರೆಂಟ್ ಕ್ಲಾಸಿಫಿಕೇಷನ್ಸ್ ಆಫ್ ದ ಅಡ್ವರ್ಟೈಸ್ಮೆಂಟ್ ಕಾಪಿ ಅಂತೇಳಿ ಹೇಳ್ಬೋದು. ಫಸ್ಟ್ ಒನ್ ಈಸ್ ದ ಎಜುಕೇಷನಲ್ ಕಾಪಿ. ಈ ಎಜುಕೇಷನಲ್ ಕಾಪಿ ಏನು ಮಾಡ್ತದೆ, ಎಜುಕೇಟ್ ಮಾಡ್ತದೆ ಅಥವಾ ಎಜುಕೇಟಿಂಗ್ ದ ಪಬ್ಲಿಕ್. ಈ ಪಬ್ಲಿಕ್ಕನ್ನು ಎಜುಕೇಟ್ ಮಾಡಲಿಕ್ಕೆ ಪೂರಕವಾಗಿ ಇಂತಹ ಕಾಪಿಯನ್ನು ಡ್ರಾಫ್ಟ್ ಮಾಡಲಾಗ್ತದೆ. if you are taking the example of the Lifebuoy hand wash after the corona or the lockdown, maybe you have seen the advertisement of the Lifebuoy hand wash on the television. ಅದು ಏನು ಅಡ್ವರ್ಟೈಸ್ಮೆಂಟ್ ಕೊಡ್ತದೆ, ಯಾವುದರಲ್ಲಿ ಲೈಫ್ಬಾಯ್ ಹ್ಯಾಂಡ್ ವಾಶಲ್ಲಿ ಕೈ ತೊಳ್ಕೊಳ್ಳಿ ಅಥವಾ ಬೇರೆ ಯಾವುದೇ ಸೋಪ್ ಆದರೂ ಹ್ಯಾಂಡ್ ವಾಶ್ ಆದರೂ ಸರಿ, ಕೈ ತೊಳ್ಕೊಳ್ಳಿ ಮತ್ತು ಕ್ಲೀನಾಗಿರಿ. ಎಜುಕೇಟಿಂಗ್ ದ ಪಬ್ಲಿಕನ್ನು ಎಜುಕೇಟ್ ಮಾಡ್ತದೆ. ಲೈಫ್ಬಾಯನ್ನೇ ಉಪಯೋಗಿಸಿ ಅಂತೇಳಿ ಹೇಳೋದಿಲ್ಲ ಅಥವಾ ಬ್ರ್ಯಾಂಡನ್ನೇ ಪ್ರಮೋಟ್ ಮಾಡೋದಿಲ್ಲ ಅಥವಾ ಕಂಪನಿಯನ್ನೇ ಪ್ರಮೋಟ್ ಮಾಡೋದಿಲ್ಲ. ನೀವು ಹ್ಯಾಂಡ್ ವಾಶ್ ಯೂಸ್ ಮಾಡಿ ಕೈ ಒರೆಸಿ, ತೊಳಿರಿ. ಇನ್ ದ ಸೆನ್ಸ್ ದೇ ವಿಲ್ ಬಿ ಎಜುಕೇಟಿಂಗ್, ಜನರನ್ನು ಎಜುಕೇಟ್ ಮಾಡ್ತದೆ. ಕೈ ತೊಳೆಯುವಂತಹ ಒಂದು ಎಜುಕೇಷನನ್ನು ಏನು ಮಾಡ್ತದೆ ಆ ಅಡ್ವರ್ಟೈಸ್ಮೆಂಟ್ ಕಾಪಿ ಹೇಳ್ತದೆ. ಎಜುಕೇಷನಲ್ ಕಾಪಿಗಳಿಂದಾಗಿ ಜನರಲ್ಲಿದ್ದಂತಹ ಹ್ಯಾಬಿಟ್ಸ್ಗಳು ಅದು ಬದಲಾಗ್ತಾ ಹೋಗ್ತದೆ.
ಒಂದು ಒಳ್ಳೆಯ ಪೂರಕವಾಗಿ ಅಥವಾ ಒಂದು ಒಳ್ಳೆಯ ಉದ್ದೇಶಗಳಿಗೆ ಬದಲಾಗ್ತಾ ಹೋಗಿ ನೆಕ್ಸ್ಟ್ ಜನರಿಂದ ಡಿಮಾಂಡ್ ಕ್ರಿಯೇಟ್ ಆಗ್ತದೆ. ಅದು ಡಿಮಾಂಡ್ ಕ್ರಿಯೇಟ್ ಆಗೋಗಿ ಏನಾಗ್ತದೆ, ಈ ಅಡ್ವರ್ಟೈಸ್ಮೆಂಟ್ ಕೊಟ್ಟಿರುವಂಥ ಕಂಪನಿ ಇರ್ಬೋದು ಅಥವಾ ಬ್ರ್ಯಾಂಡ್ ಇರ್ಬೋದು, ಅದಕ್ಕೆ ಒಳ್ಳೆಯ ಮಾರ್ಕೆಟ್ ಅಥವಾ ಮಾರುಕಟ್ಟೆ ಅಲ್ಲಿ ಸಿಗ್ತದೆ ಅಥವಾ ಲಭ್ಯ ಆಗ್ತದೆ. ಆ್ಯಂಡ್ ದ ಸೆಕೆಂಡ್ ಟೈಪ್ ಆಫ್ ಅಡ್ವರ್ಟೈಸ್ಮೆಂಟ್ ಕಾಪಿ ಈಸ್ ಕಾಂಪಿಟೇಟಿವ್ ಕಾಪಿ. ಇದು ಕಾಂಪಿಟೇಟಿವ್ ಅಂದರೆ ಮಾರ್ಕೆಟಲ್ಲಿ ಬೇರೆ ಬೇರೆ ಪ್ರಾಡಕ್ಟ್ಗಳಿರ್ತದೆ ಅಥವಾ ಬೇರೆ ಬೇರೆ ಬ್ರ್ಯಾಂಡ್ಗಳಿರ್ತದೆ. ಆ ಬ್ರ್ಯಾಂಡ್ಗಳಿಗಿಂತ ನಮ್ಮ ಬ್ರ್ಯಾಂಡ್ ಅಥವಾ ನಮ್ಮ ಕಂಪನಿಯ ಪ್ರಾಡಕ್ಟ್ ಯಾಕೆ ವಿಭಿನ್ನವಾಗಿದೆ, ಯಾಕೆ ಉತ್ತಮವಾಗಿದೆ ಅನ್ನೋಂಥದ್ದನ್ನು ಈ ಕಾಂಪಿಟೇಟಿವ್ ಕಾಪಿ ಹೇಳ್ತದೆ. ನಮ್ಮ ಪ್ರಾಡಕ್ಟ್ ಡಿಫರೆಂಟ್ ಆಗಿದೆ ಅಥವಾ ಉಳಿದ ಕಂಪನಿಗಳ ಬ್ರ್ಯಾಂಡ್ಗಳಿಗಿಂತ ನಮ್ಮದು ಫೀಚರಲ್ಲಿ ಅಥವಾ ಕ್ವಾಲಿಟಿಯಲ್ಲಿ ಅಥವಾ ಕ್ವಾಂಟಿಟಿಯಲ್ಲಿ ಇರ್ಬೋದು ನಮ್ಮದು ಸುಪೀರಿಯರ್ ಆಗಿದೆ ಅನ್ನೋಂಥದ್ದನ್ನು, ಅಥವಾ ಇಟ್ ಈಸ್ ಕ್ವೈಟ್ ಡಿಫರೆಂಟ್ ದ್ಯಾನ್ ದ ಅದರ್ ಪ್ರಾಡಕ್ಟ್ಸ್, ಉಳಿದ ಪ್ರಾಡಕ್ಟ್ಗಳಿಗಿಂತ ನಮ್ಮದು ವಿಶಿಷ್ಟವಾಗಿದೆ ಅನ್ನೋಂಥದ್ದನ್ನು ಯಾವುದು ಕಾಂಪಿಟೇಟಿವ್ ಕಾಪಿ ತೋರಿಸ್ತದೆ ಅಥವಾ ಹೇಳ್ತದೆ. The third type of advertisement copy is institutional copy. See, the institutional copy, it sells not the products of the institution but the name of the institution. So here we need to observe that the name is focused in the advertisement copy and not the product ಅನ್ನು ಇಲ್ಲಿ ಫೋಕಸ್ ಮಾಡೋದಿಲ್ಲ, ನೇಮನ್ನು ಮಾತ್ರ ಫೋಕಸ್ ಮಾಡುವಂಥದ್ದು. ಸೊ ಕಂಪನಿಯ ಪ್ರೆಸ್ಟೀಜ್ ಏನಿದೆ ಅಥವಾ ಕಾರ್ಪೊರೇಟ್ ಲುಕ್ ಏನಿದೆ, ಆ ಕಾರ್ಪೊರೇಟ್ ಲುಕ್ಕನ್ನು ಅಥವಾ ಕಂಪನಿಯ ಪ್ರೆಸ್ಟೀಜನ್ನು ಫೋಕಸ್ ಮಾಡೋ ರೀತಿಯಲ್ಲಿ ಕಂಪನಿ ಯಾವ ರೀತಿಯ ರಿಸರ್ಚ್ ಸ್ಕಿಲ್ಲನ್ನು ಹೊಂದಿದೆ, ಕಂಪನಿಯ ಸ್ಟ್ರೆಂತ್ಸ್ಗಳೇನು, ಕಂಪನಿ ಯಾಕೆ ಈ ಕಂಪನಿಯ ಪ್ರಾಡಕ್ಟ್ಗಳನ್ನು ನೀವು ಬಳಸಬೇಕು ಅನ್ನೋಂಥ ರೀತಿಯಲ್ಲಿ ಅಡ್ವರ್ಟೈಸ್ಮೆಂಟ್ ಕಾಪಿ ಇರ್ತದೆ. ಸೊ ಇದು ಏನು ಮಾಡ್ತದೆ, ಕಂಪನಿಯ ಬಗ್ಗೆ ಗುಡ್ವಿಲನ್ನು ಕ್ರಿಯೇಟ್ ಮಾಡ್ತಾ ಹೋಗ್ತದೆ. ಜನರಲಿ ಅಥವಾ ಪಬ್ಲಿಕ್ಕಲ್ಲಿ ಈ ಕಂಪನಿ ಈ ಗುಣಮಟ್ಟದಲ್ಲಿದೆ ಅಥವಾ ಟಾಪ್ ರೇಟೆಡ್ ಕಂಪನಿ ಅನ್ನುವಂತಹ ಒಂದು ಏನು ಮೈಂಡ್ಸೆಟ್ಟನ್ನು ಕ್ರಿಯೇಟ್ ಮಾಡ್ತಾ ಹೋಗ್ತದೆ ಅಥವಾ ಗುಡ್ವಿಲನ್ನು ಪಬ್ಲಿಕ್ನಲ್ಲಿ ಅಥವಾ ಬಯರ್ಸ್ಗೆ ಕ್ರಿಯೇಟ್ ಮಾಡ್ತಾ ಹೋಗುವಂಥ ಏನು ಅಡ್ವರ್ಟೈಸ್ಮೆಂಟ್ ಕಾಪಿ ಅಂತ ಹೇಳ್ಬೋದು. ಧನ್ಯವಾದಗಳು.